ನಮಸ್ಕಾರ ವೀಕ್ಷಕರೇ. ಆಧ್ಯಾತ್ಮಿಕ ಕೆಲವು ಮಹತ್ವದ ವಿಷಯಗಳು, ಆಲೋಚನೆಗಳು, ವಾಸ್ತವಿಕ ಬದುಕಿನ ಜನರ ಕೆಲವು ವಿಚಾರಗಳು ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ಈ ವಾಸ್ತವಿಕ ಬದುಕಿನಲ್ಲಿ ಜನರ ಭಾವನೆಗಳು ಯಾವ ರೀತಿ ಬದಲಾಗ್ತಾ ಇದೆ ಎನ್ನುವ ಕೆಲವು ಮಹತ್ವದ ವಿಷಯಗಳು ಈ ವಿಡಿಯೋದಲ್ಲಿ ವ್ಯಕ್ತಪಡಿಸಿದ್ದೇನೆ. ಜೀವನದಲ್ಲಿ ನೀನು ಇಟ್ಟ ಗುರಿ ಹೇಗಿರಬೇಕೆಂದರೆ, ಬೇರೊಬ್ಬರಿಗಿಂತ ನಾನು ಉತ್ತಮನಾಗಬೇಕೆಂಬ ಗುರಿ ಇಡುವುದಕ್ಕಿಂತ, ಅದರ ಬದಲಾಗಿ ನಾನು ಹಿಂದೆ ಹೇಗಿದ್ದೀನೋ ಅದಕ್ಕಿಂತ ಉತ್ತಮನಾಗಬೇಕೆಂಬ ಗುರಿ ಇಡು. ಯಾವುದಕ್ಕೂ ಅತಿ ಆಸೆ ಪಡಬಾರದು. ಜೀವನದ ಬದುಕುವ ದಾರಿ ಮಾತ್ರ ಹುಡುಕಿಕೊಳ್ಳಬೇಕು. ಜೀವನದಲ್ಲಿ ಇನ್ನೊಬ್ಬರಿಗೆ ತುಳಿದು ಬೆಳೆಯುವ ನೀಚ ಬುದ್ಧಿ ಯಾವತ್ತೂ ಇರಬಾರ್ದು. ಬೇರೊಬ್ಬರ ಸಂಸಾರ ನೋಡಿ ಹೊಟ್ಟೆ ಕಿಚ್ಚು ಪಡಬಾರದು. ನಿಯತ್ತಿನಿಂದ ದುಡಿದು ಸಂಪಾದಿಸು, ಅದು ನಿನಗೆ ಕೊನೆಯವರೆಗೆ ಉಳಿಯುತ್ತದೆ. ಅನ್ಯಾಯದಿಂದ ಸಂಪಾದಿಸಿದ್ದು ಹೊತ್ತು ಮುಳುಗುವವರೆಗೆ ಮಾತ್ರ ಉಳಿಯುವುದು. ನಿಯತ್ತಿನಿಂದ ದುಡಿದು ಮೇಲೆ ಬಾ, ಅದು ನಿನ್ನ ಕುಟುಂಬಕ್ಕೆ ಗೌರವ ಸಿಗುತ್ತದೆ. ಕಳ್ಳತನದಿಂದ ಮೋಸದಿಂದ ಮಾಡಿದ ಯಾವುದು ನಿನ್ನ ಹತ್ತಿರ ಉಳಿಯುವುದಿಲ್ಲ. ಅದು ತಾತ್ಕಾಲಿಕ ಮಾತ್ರ. ಅದು ಒಂದಿಲ್ಲ ಒಂದು ದಿನ ಹೋಗುತ್ತದೆ. ನಿಯತ್ತಿನಿಂದ ಕೆಲಸ, ನಿಯತ್ತಿನಿಂದ ಸಂಪಾದನೆ. ನೋಡಪ್ಪ, ನಿನ್ನ ಜೀವನ ಅನ್ನೋದು ಒಂದು ಕನ್ನಡಿ ಥರ. ಅದಕ್ಕೆ ನೀನು ನೋಡಿ ನಕ್ಕರೆ ನಗುತ್ತದೆ, ಮತ್ತು ಅದಕ್ಕೆ ನೀನು ನೋಡಿ ಅತ್ತರೆ ಅಳುತ್ತದೆ. ಇಷ್ಟೇ ಜೀವನ. ನಾವು ಚೆನ್ನಾಗಿದ್ದರೆ ಎಲ್ಲರೂ ನಮ್ಮವರಾಗಿಯೇ ಇರ್ತಾರೆ, ಮತ್ತು ನಾವು ಚೆನ್ನಾಗಿ ಇರಲಿಲ್ಲ ಅಂದರೆ ನಮ್ಮವರೇ ನಮಗೆ ಅಪರಿಚಿತರಾಗಿ ಬಿಡ್ತಾರೆ. ಇದೇ ಪ್ರಪಂಚ. ನಾವಿರುವ ಈ ಸಮಾಜದಲ್ಲಿ ಯಾವಾಗ ನಮ್ಮ ಈ ಮನುಷ್ಯನಲ್ಲಿ ಅಹಂಕಾರದ ಭಾವನೆ ಬರಲು ಪ್ರಾರಂಭಿಸಿತೋ ಆವಾಗಲೇ ತಿಳಿದುಕೊಳ್ಳಬೇಕು ಅವನ ಸರ್ವನಾಶದ ಸಮಯ ಬಂದಿದೆ ಎಂದು. ಅವನ ಸರ್ವನಾಶದ ಸಮಯ ಹತ್ತಿರ ಬಂದಿದೆ ಎಂದು ತಿಳಿದುಕೊಳ್ಳಬೇಕು. ಈ ಮನುಷ್ಯನ ಬುದ್ಧಿನೇ ಇಷ್ಟೇ. ಯಾವಾಗ ಶ್ರೀಮಂತಿಕೆ ಕಡೆಗೆ ಹೆಜ್ಜೆ ಹಾಕಲು ಪ್ರಾರಂಭಿಸುತ್ತಾನೋ ಅವನ ಆಶೆಯು ಕೂಡ ಹೆಚ್ಚುತ್ತಾ ಹೋಗುತ್ತದೆ, ಮತ್ತು ಅವನಲ್ಲಿ ಅಹಂ ಎಂಬ ಭಾವನೆ ಬರಲು ಪ್ರಾರಂಭಿಸುತ್ತದೆ. ಅಂದರೆ ಕುರುಡು ಕಾಂಸನ ಕುಣಿಯುತ್ತಿತ್ತು, ಕಾಲಲ್ಲಿ ಬಂದವರನ್ನು ತುಳಿಯುತ್ತಿತ್ತು ಎನ್ನುವಂತೆ ಅವರು ಹಿಂದೆ ಬಂದ ದಾರಿ ಮರೆಯಲು ಪ್ರಾರಂಭಿಸುತ್ತಾರೆ. ಬೇರೊಬ್ಬರು ಅವರ ಕಣ್ಣಲ್ಲಿ ಕಾಣಿಸುವುದಿಲ್ಲ. ಇಲ್ಲಿ ಗಂಡ ಹೆಂಡತಿಯ ನಂಟು, ಬಿಡಲಾರ್ದ ಗಂಟು, ಇರಬೇಕು ಇವರ ನಡುವೆ ಗುಟ್ಟು, ಇರದಿದ್ದರೆ ಇಬ್ಬರ ಮಧ್ಯೆ ಬಿಕ್ಕಟ್ಟು. ಇರಬೇಕು ಒಂದು ಸುಂದರ ಮನೆ ಕಟ್ಟು, ಇರಬೇಕೆಂದು ಒಂದು ಸುಂದರ ಮನೆ ಕಟ್ಟು, ಸಂಸಾರ ಮಾಡು ಮನಸ್ಸಿಟ್ಟು, ನಡೆಯಬೇಕು ತಮ್ಮ ಗುರಿ ಇಟ್ಟು, ತಿಳಿದು ಬಾಳಿದರೆ ಸಂಬಂಧ ಸಾವಿರ ಪಟ್ಟು, ತಿಳಿದು ನಡೆಯಬೇಕು ತಮ್ಮ ಪಣ ತೊಟ್ಟು, ತಗುಲಬಾರದು ಸಂಸಾರ ಬಿಟ್ಟು. ಇದೇ ನಿನ್ನ ಸಂಸಾರದ ಗುಟ್ಟು, ಇಲ್ಲವಾದರೆ ಜನರ ಏಟು. ಸರಿಯಾಗಿ ತಿಳಿದು ನಡೆದರೆ ಲಾಭ ದುಪ್ಪಟ್ಟು, ಇಲ್ಲವಾದರೆ ಸಂಸಾರಕ್ಕೆ ಬೀಳುವುದು ಪೆಟ್ಟು. ಯಾರಿಗೆ ಹೇಳಿದರೂ ಸಂಸಾರದ ಗುಟ್ಟು. ಇಲ್ಲಿ ಒಬ್ಬ ತಂದೆ ನಿಜವಾದ ಗುರಿ ಅಂದರೆ ತಾನು ತನ್ನ ಮಕ್ಕಳನ್ನು ತನ್ನ ಸಂಸಾರದ ವ್ಯಾಪ್ತಿಯ ಒಳಗೆ, ಅವರಿಗೆ ಮನೆತನದ ಸಂಸಾರದ ಬಗ್ಗೆ, ಹಾಗೆ ಬದುಕಿನ ಬಗ್ಗೆ, ಒಳ್ಳೆಯ ನೀತಿಯ ಬಗ್ಗೆ ಕಲಿಸಿಕೊಟ್ಟು ಮುಂದೆ ಎಲ್ಲ ಮಕ್ಕಳನ್ನು ಅಕ್ಷರಸ್ಥನಾಗಿ ಮಾಡುವುದು. ಸಮಾಜದಲ್ಲಿ ಬದುಕುವುದನ್ನು ಕಲಿಸುವುದು. ಆದರೂ ಒಂದು ಮಾತು, ಮಕ್ಕಳನ್ನು ಕಷ್ಟಪಟ್ಟು ಓದಿಸುತ್ತಾನೆ ಅಂದರೆ ನನಗೆ ಮುಪ್ಪಿನ ಕಾಲಕ್ಕೆ ಆಶ್ರಯ ಆಗುತ್ತಾನೆ ಎಂಬ ಉದ್ದೇಶದಿಂದಲ್ಲ. ನನ್ನ ಮಗನು ದೊಡ್ಡವನಾದ ಮೇಲೆ ಇನ್ನೊಬ್ಬರ ಮನೆಯ ಮುಂದೆ ಹೋಗಿ ಹಸಿವಿಗಾಗಿ ಯಾವತ್ತೂ ಕೈ ಚಾಚಬಾರದೆಂಬ ಉದ್ದೇಶದಿಂದ ಸ್ವಾಭಿಮಾನದಿಂದ ಮಕ್ಕಳನ್ನು ಬೆಳೆಸುತ್ತಾನೆ ಅಷ್ಟೇ. ಒಲಿದು ಬಂದರೆ ಅದರ ಗಮ್ಮತ್ತು,
ಹೊಂದಿಕೊಂಡು ಹೋದರೆ ಸವಲತ್ತು. ಇರಬೇಕು ಸಂಸಾರದಲ್ಲಿ ಯಾವತ್ತೂ ಗತ್ತು, ಬರುವುದು ಸಮಾಜದಲ್ಲಿ ಕಿಮ್ಮತ್ತು. ಸರಿಯಾಗಿ ಬಾಳಿದರೆ ಮೆಚ್ಚಬೇಕು ಜಗತ್ತು, ಇರಬೇಕು ಜೀವನದಲ್ಲಿ ಯಾವತ್ತೂ ನಿಯತ್ತು. ಸಮಸ್ಯೆ ಶುರುವಾದರೆ ಬಂತು ಕೂತು, ಸರಿಯಾಗಿ ನಡೆದಿದ್ದರೆ ಸಂಸಾರ ಕಳಿಸಿಬಿಟ್ಟು. ತಿಳಿದು ಸಂಸಾರ ಮಾಡು. ಹಣ ನಿನ್ನ ಹತ್ತಿರ ಕೋಟಿ ಕೋಟಿ ಹಣ ಇದ್ದರೆ ನೀನೊಬ್ಬ ಶ್ರೀಮಂತನಲ್ಲ. ನಿನ್ನ ಹತ್ತಿರ ಆಸ್ತಿ ಅಂತಸ್ತು ಅಧಿಕಾರ ಇದ್ದರೆ ನೀನೊಬ್ಬ ಶ್ರೀಮಂತನಲ್ಲ. ನಿನ್ನಲ್ಲಿ ದೊಡ್ಡ ಬಂಗ್ಲೆ ಇದ್ದರೂ ನೀನು ಶ್ರೀಮಂತನಲ್ಲ. ಬಂಗಾರ ಬೆಳೆ ಇದ್ದರೆ ನೀನೊಬ್ಬ ಶ್ರೀಮಂತನಲ್ಲ. ಶ್ರೀಮಂತ ಅಂತ ಯಾರಿಗೆ ಅನ್ಬೇಕಂದ್ರೆ, ಯಾರು ಹಸಿದು ಬಂದವರಿಗೆ ಅನ್ನ, ನೀರಿಳಿಸಿ ಬಂದವರಿಗೆ ನೀರು, ಕಷ್ಟದ ಕಾಲದಲ್ಲಿ ಸಹಾಯ ಮಾಡುವ ಮನಸ್ಸು ಇದ್ದವನಿಗೆ ಶ್ರೀಮಂತನು. ಈ ಸಮಾಜದಲ್ಲಿ ವಿಶ್ವಾಸದ ಮುಖವಾಡ ಹಾಕಿಕೊಂಡು ಧರಿಸಿಕೊಂಡು ಸಮಾಜದ ಬೇರೊಬ್ಬರಿಗೆ ಯಾವತ್ತೂ ಮೋಸ ಮಾಡಲು ಒಪ್ಪಗಿಸಬೇಡಿ. ಮತ್ತು ಪ್ರೀತಿಯ ಜೊತೆಯಲ್ಲಿ ಯಾವತ್ತೂ ಆಟ ಆಡಲು ಹೋಗಬೇಡಿ. ಪ್ರೀತಿಯು ಎಲ್ಲೋ ಕುಳಿತುಕೊಂಡು ಸಮಯವನ್ನು ಕಳೆಯಲು ಬಳಸಿಕೊಳ್ಳಬೇಡಿ. ಮನುಷ್ಯನ ಗೌರವದ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನು ಸೃಷ್ಟಿಸಬೇಡಿ. ಏಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಅವರದೇ ಆದ ಘನತೆ, ಗೌರವ, ವ್ಯಕ್ತಿತ್ವ ಇರುತ್ತದೆ. ಅವರ ಜೊತೆಗೆ ಜೀವನದ ಆಟ ಆಡಬೇಡಿ. ಇಲ್ಲಿ ಸಮಾಜದಲ್ಲಿ ಜೀವನ ಎಂದರೆ ಇಷ್ಟೇ. ಈ ಸಮಾಜದಲ್ಲಿ ಯಾರು ಪ್ರಾಮಾಣಿಕವಾಗಿ ಇರುತ್ತಾರೋ ಅವ್ರಿಗೆ ಯಾವಾಗಲೂ ದುಃಖನೇ ಇರುತ್ತದೆ. ಮತ್ತು ಯಾರು ಸದಾ ನಿಂದನೆ ಮಾಡುತ್ತಿರುತ್ತಾರೋ ಅಂಥವರಿಗೆ ನಗಿಸುತ್ತದೆ. ಮಾತು ತಪ್ಪದವರನ್ನು ಅವಮಾನಿಸುತ್ತದೆ. ಹಾಗೆಯೇ ಯಾವಾಗಲೂ ಸುಳ್ಳನ್ನೇ ಹೇಳುವವರನ್ನು ಗೌರವ ಕೊಡುತ್ತದೆ. ಈ ಸಮಾಜ ಇದು ಕಲಿಯುಗ ಕಣಪ್ಪ. ನಾವಿರುವ ಈ ಸಮಾಜದಲ್ಲಿ, ಈ ಬಣ್ಣದ ಪ್ರಪಂಚದಲ್ಲಿ ಬಣ್ಣದ ಮಾತುಗಳೇ ಹೆಚ್ಚು ಬೆಲೆ. ಯಾರೇ ಹೇಗೆ ಇರಲಿ ತಮ್ಮ, ನೀನು ನಿನ್ನ ಕೆಲಸ ಕಾರ್ಯಗಳನ್ನು ಮಾತ್ರ ಆತ್ಮವಿಶ್ವಾಸದಿಂದ ಮಾಡು. ಬೇರೊಬ್ಬರ ಸಂಸಾರ ಹಾಗೆ ಹೀಗೆ ಎಂದು ಯೋಚಿಸದೆ ನಿನ್ನ ಇಚ್ಛೆಯಂತೆ ಬದುಕುವುದನ್ನು ಕಲಿತುಕೋ. ಇಲ್ಲಿ ಈ ಕಲಿಯುಗದಲ್ಲಿ ಬಣ್ಣದ ಬಟ್ಟೆಗಳು ಹಾಕಿಕೊಂಡು ಬಣ್ಣದ ಮಾತುಗಳನ್ನು ಆಡಿಕೊಂಡು ಸಮಾಜದ ನಡುವೆ ಇರುತ್ತಾರೆಲ್ಲ, ಅಂಥವರ ಸಹವಾಸ ಮಾಡಬೇಡ. ಅವನ ಹತ್ತಿರ ಅಷ್ಟೊಂದು ಆಸ್ತಿ ಇದೆ, ಇಷ್ಟೊಂದು ಹಣ ಇದೆ ಎಂದು ಅವನ ಹಿಂದೆ ಬೀಳಬೇಡ. ಯಾವ ಸಮಯದಲ್ಲೂ ದೂರ ಮಾಡಬಹುದು. ಸೌಂದರ್ಯಕ್ಕೆ ನೋಡಿ ಆಸೆ ಪಡಬೇಡ. ಇದು ಯಾವತ್ತೂ ಶಾಶ್ವತವಲ್ಲ. ನಾವಿರುವ ಈ ಸಮಾಜದಲ್ಲಿ ನಮ್ಮವರು ತಮ್ಮವರು, ನಮಗಾಗುವರು, ನಮ್ಮ ಏಳಿಗೆ ಬಯಸುವರು, ನಮ್ಮನ್ನು ನಮ್ಮ ಕಷ್ಟದ ಕಾಲದಲ್ಲಿ ಆಗುವರು ಎಂದು ನಿನ್ನ ಕನಸು ಮನಸ್ಸಿನಲ್ಲಿ ಯೋಚಿಸಬೇಡ ತಮ್ಮ. ಇದು ಸ್ವಾರ್ಥದ ಲೋಕ. ಇಲ್ಲಿ ಯಾರು ಯಾರಿಗೆ ಆಗಲ್ಲ. ನೀನು ದುಡಿತಿರಬೇಕು, ಇಲ್ಲ ದುಡ್ಡು ಇಟ್ಟಿರಬೇಕು ಅಷ್ಟೇ. ನಿನ್ನ ಮನೆಯಲ್ಲಿ ಏನು ಇದೆ ಏನು ಇಲ್ಲ ಎಂದು ಯಾರು ಕೇಳುವರಿಲ್ಲ, ಯಾರು ಬಂದು ನೋಡುವರಿಲ್ಲ. ನೀನು ದುಡಿದರೆ ನಿನ್ನ ಬೊಟ್ಟೆಯಲ್ಲಿ ರೊಟ್ಟಿ, ಇಲ್ಲದರೆ ಖಾಲಿ ಬುಟ್ಟಿ. ತಿಳಿದು ಸಂಸಾರ ಮಾಡು. ಜಗ ಮೆಚ್ಚುವ ಹಾಗೆ ಬದುಕು. ಸ್ವಾಭಿಮಾನದಿಂದ ಬದುಕು. ಇದೇ ಜೀವನ. ನಾವಿರುವ ಸಮಾಜದಲ್ಲಿ, ಈ ಸಾಮಾಜಿಕ ಬದುಕಿನಲ್ಲಿ ಜನರ ಬಣ್ಣದ ಮಾತುಗಳೇ ಅಮೃತ. ರಂಗುರಂಗಿನ ದುನಿಯಾದಲ್ಲಿ ಬಣ್ಣದ ಬಟ್ಟೆಗಳೇ ಮೋಜು. ಇಲ್ಲಿ ಮೋಸ, ವಂಚನೆ, ಸುಳ್ಳು ಹೇಳುವವರಿಗೆ ಸಿಂಹಾಸನದ ಪಟ್ಟ. ಸತ್ಯ, ಶಾಂತಿ, ನಂಬಿಕೆ, ವಿಶ್ವಾಸ ಕಾಯ್ದುಕೊಂಡು ಬಂದವರಿಗೆ ಯಾವ ಬೆಲೆ ಇರೋದಿಲ್ಲ. ಹೇಗಿದೆ ಈ ಪ್ರಪಂಚ? ಇವೆಲ್ಲವೂ ಉಲ್ಟಾ ಪಲ್ಟಾ ಆಗಿದೆ. ಇಲ್ಲಿ ಸುಳ್ಳು ಮತ್ತು ಸತ್ಯದ ಓಟದ ಸ್ಪರ್ಧೆಯಲ್ಲಿ ಅತಿ ವೇಗವಾಗಿ ಓಡಿ ಎಲ್ಲಕ್ಕಿಂತ ಮೊದಲು ಜಯ ತರುವುದು ಸುಳ್ಳು. ಅದು ಹುಲ್ಲಿನ ಥರ. ಹುಲ್ಲು ಎಷ್ಟು ಬೇಗ ಬೆಳೆಯುತ್ತದೋ ಅಷ್ಟೇ ಬೇಗನೆ ಸುಟ್ಟು ಹೋಗ್ತದೆ. ಮತ್ತು ಸತ್ಯವು ಆಲದ ಮರದ ಥರ. ಅದು ನಿಧಾನವಾಗಿ ಬೆಳೆದರೂ ಸಹ ಭಾಳಷ್ಟು ದಿನಗಳವರೆಗೆ ಉಳಿಯುವುದು. ಅಂದರೆ ಸತ್ಯಕ್ಕೆ ಯಾವಾಗಲೂ ಜಯ.
ಇದ್ದೇ ಇರುತ್ತದೆ. ಈ ಭೂಮಿ ಮೇಲೆ ಸಮುದ್ರವು ಎಷ್ಟೇ ವಿಶಾಲವಾಗಿದ್ದರೂ, ಎಷ್ಟೇ ನೀರಿದ್ದರೂ ಅದು ಜನರ ನೀರಡಿಕೆ ತೀರಿಸಬಹುದಾ? ಅದೇ ರೀತಿ ಮನುಷ್ಯನಲ್ಲಿ ಎಷ್ಟೇ ಹಣ ಇದ್ದರೂ ಏನು ಪ್ರಯೋಜನ? ಅವನು ಬೇರೊಬ್ಬರ ಕಷ್ಟಕ್ಕೆ ಸಹಾಯ ಮಾಡಿದರೆ ಏನು ಪ್ರಯೋಜನ? ನಾವಿರೋ ಈ ಸಾಮಾಜಿಕ ಬದುಕಿನಲ್ಲಿ ಮನುಷ್ಯನಲ್ಲಿ ಯಾವತ್ತೂ ಅಹಂಕಾರ ಇರಬಾರ್ದು. ಯಾವಾಗಲೂ ಗೌರವ ಇರಲಿ. ಅಹಂಕಾರ ಇದು ಮನುಷ್ಯನ ಇಡೀ ಜೀವನವನ್ನೇ ಹಾಳು ಮಾಡಿಬಿಡುತ್ತದೆ. ಅಹಂ ಅನ್ನೋದು ನೆತ್ತಿಗೇರಿದರೆ ತಲೆ ಮೇಲೆ ಹಾಕಬೇಕಾದ ಕಿರೀಟಕ್ಕೆ ಜಾಗ ಇಲ್ಲದಂತೆ ಆಗುತ್ತದೆ. ಇಲ್ಲಿ ಅಂಥ ಜನಗಳನ್ನು ಯಾರೂ ಜಾಗ ಕೊಡಲ್ಲ. ಅಂಥ ಜನಗಳಿಗೆ ಯಾರೂ ಜಾಗ ಕೊಡಲ್ಲ. ಏಕಾಂಗಿಯಾಗಿ ಉಳಿಬೇಕಾಗುತ್ತದೆ. ಈ ಸಮಾಜದ ಜನರಲ್ಲಿ ಜೀವನ ಸಾಗಿಸುತ್ತಿರುವಾಗ ನಮ್ಮ ಬದುಕಿನಲ್ಲಿ ಸಂಪಾದನೆ ಎಂದರೆ ಬರೀ ಹಣ ಗಳಿಕೆ ಮಾಡುವುದಲ್ಲ, ಜನ ಗಳಿಕೆ ಕೂಡ ಮಾಡಬೇಕು. ಜನರ ಮನ ಸಂಪಾದನೆ ಮಾಡಿ ನಿಮ್ಮ ಕಷ್ಟದ ಕಾಲದಲ್ಲಿ ನಿಮಗೆ ಸಹಾಯ ಮಾಡುತ್ತಾರೆ. ಮತ್ತು ದುಃಖದಲ್ಲಿದ್ದಾಗ ನಿಮಗೆ ಧೈರ್ಯದ ಮಾತುಗಳನ್ನು ಹೇಳಿ ಸರಿದಾರಿಗೆ ತರುವಂಥವರನ್ನು ಸಂಪಾದಿಸಿ ಜೀವನಕ್ಕೆ ಬೇಕಾಗುವ ಮೂಲ ಸೌಕರ್ಯಗಳನ್ನು ಸಂಪಾದನೆ ಮಾಡಿ ಇದುವೇ ಜೀವನ. ನಮ್ಮ ಜೀವನದಲ್ಲಿ ಗೆಲುವು ಎಂಬುದು ಶಾಶ್ವತವಲ್ಲ ಮತ್ತು ಸೋಲು ಎಂಬುದು ಅಂತಿಮವಲ್ಲ. ಗೆಲುವಿನ ನಂತರ ಯಾವತ್ತೂ ನೀವು ಮಾಡುವ ಕೆಲಸಗಳನ್ನು ನಿಲ್ಲಿಸಬೇಡಿ ಮತ್ತು ಸೋಲಿನ ನಂತರ ನಿಮ್ಮ ಪ್ರಯತ್ನ ಮಾಡುವುದನ್ನು ನಿಲ್ಲಿಸಬೇಡಿ. ಸೋಲು ಅನ್ನೋದು ಗೆಲುವಿನ ಬುನಾದಿಯಾಗಿರುತ್ತದೆ ಅನ್ನೋದು ಎಂದಿಗೂ ಮರೆಯಬಾರದು. ಜೀವನದಲ್ಲಿ ನಿನ್ನ ತಂದೆ ಕೊಟ್ಟ ಜೀವನದ ಪಾಠ ಇಡೀ ಪ್ರಪಂಚದಲ್ಲಿ ಯಾರೂ ಹೇಳಿಕೊಡುವುದಿಲ್ಲ. ಯಾವ ವಿಶ್ವವಿದ್ಯಾಲಯದಲ್ಲೂ ಕೂಡ ಕಲಿಸಿಕೊಡಲ್ಲ. ತಂದೆ ತೋರಿಸಿಕೊಟ್ಟ ದಾರಿ ಸ್ವರ್ಗಕ್ಕೆ ಸಮ. ತಂದೆ ತನ್ನ ಹೆಗಲ ಮೇಲೆ ಕೂಡಿಸಿಕೊಂಡು ಇಡೀ ಪ್ರಪಂಚ ತೋರಿಸುತ್ತಾನೆ. ಬೆಟ್ಟ ಎಷ್ಟೇ ಎತ್ತರವಿದ್ದರೂ ತಂದೆ ಹೆಗಲಿಗಿಂತ ಎತ್ತರದ ಸ್ಥಾನವೇ ಇಲ್ಲ. ಅರಮನೆ ಆದರೇನು, ನೆರಮನೆ ಆದರೇನು, ಅಮ್ಮನ ಮಡಿಲಿಗಿಂತ ನೆಮ್ಮದಿ ಸಿಗುವ ಜಾಗವಿಲ್ಲ. ಇರೋಷ್ಟು ದಿನ ತಂದೆ ತಾಯಿಯರನ್ನು ಜೋಪಾನವಾಗಿ ನೋಡಿಕೊಳ್ಳಿ. ನಾವಿರೋ ಈ ಸಮಾಜದಲ್ಲಿ ಸಮಾಜ ಜನರನ್ನು ಯಾವತ್ತೂ ದೂಷಿಸಬೇಡಿ. ಏಕೆಂದರೆ ಇಲ್ಲಿ ಈ ಸಮಾಜದ ಜನರಿಂದ ಕೆಲವು ಮಹತ್ವದ ಪಾಠಗಳನ್ನು ಕಲಿತುಕೊಳ್ಳುತ್ತೇವೆ. ಕೆಲವು ಒಳ್ಳೆಯ ಜನರು ನಮಗೆ ಸಂತೋಷವನ್ನು ನೀಡುತ್ತಾರೆ ಮತ್ತು ಕೆಲವರು ಜೀವನದಲ್ಲಿ ಅನುಭವಗಳನ್ನು ನೀಡುತ್ತಾರೆ. ಇನ್ನು ಕೆಲವರು ಜೀವನ ಪಾಠ ನೀಡುತ್ತಾರೆ, ಉತ್ತಮರ ನೆನಪುಗಳನ್ನು ನೀಡುತ್ತಾರೆ. ನಾವಿರೋ ಈ ಸಮಾಜದಲ್ಲಿ ನಮ್ಮ ಜೀವನದಲ್ಲಿ 3 ಅಂಶಗಳನ್ನು ನೆನಪಿಟ್ಟುಕೊಳ್ಳಿ. ಕೆಟ್ಟದನ್ನು ನೋಡಬಾರದು, ಕೆಟ್ಟದನ್ನು ಕೇಳಬಾರದು, ಕೆಟ್ಟದನ್ನು ಮಾತನಾಡಬಾರದು. ಈ 3 ಅಂಶಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾದರೆ ನಿಮ್ಮಂಥ ಸುಖಜೀವಿ ಮತ್ತೆ ಯಾರೂ ಇಲ್ಲ. ಒಡೆದು ಹೋದ ಮುತ್ತು ಮತ್ತೆ ಆಡಿದ ಮಾತು ಮತ್ತೆ ಯಾವತ್ತೂ ಹಿಂತಿರುಗಿ ಬರೋದಿಲ್ಲ. ಹಾಗೆ ಸುರಿದು ಹೋದ ಮಳೆಯಾಗಲಿ, ಕಳೆದು ಹೋದ ಸಮಯವಾಗಲಿ ಯಾವತ್ತೂ ಮರಳಿ ಬರುವುದಿಲ್ಲ. ಮಾತಾಡೋದಕ್ಕಿಂತ ಮುಂಚೆ ಸರಿಯಾಗಿ ಯೋಚಿಸಿ. ಹಿಂದೆ ಒಂದು ಕಾಲದಲ್ಲಿ ಸಮಾಜದಲ್ಲಿ ಜನರಿಗಾಗಿ ಜನರಿಗೋಸ್ಕರ ಪ್ರೀತಿ, ಪ್ರೇಮ, ನಂಬಿಕೆ, ವಿಶ್ವಾಸದಿಂದ ಕಾಲ ಕಳೆಯುತ್ತಿದ್ದರು. ಆದರೆ ಈ ಕಲಿಯುಗದಲ್ಲಿ ಹಾಗಲ್ಲ. ಈಗಿನವರು ಹಣಕ್ಕಾಗಿ, ಹಣಗೋಸ್ಕರ ಬದುಕುವುದೇ ಬದುಕು ಎಂದು ಬದುಕುತ್ತಿದ್ದಾರೆ. ಹಣ ಇದ್ದರೆ ಜನರು ಹತ್ತಿರ, ಇಲ್ಲದಿದ್ದರೆ ಅಂತರ. ಹಣಕ್ಕೆ ಹೆಚ್ಚು ಒತ್ತು ಕೊಟ್ಟರೆ ಬರುವುದು ಗಂಡಾಂತರ. ತಿಳಿದು ಸಂಸಾರ ಮಾಡೋ ಜನರ ಮಧ್ಯಂತರ. ಬದುಕುಳಿಯಬೇಕು ನಿನ್ನ ಹೆಸರು ಸಮಾಜದಲ್ಲಿ ಜನ್ಮಾಂತರ. ಆ ದೇವರು ಕೊಡುವ ನಿನ್ನ ಕೆಲಸದ ಉತ್ತರ. ಸರಿಯಾಗಿ ಕೆಲಸ ಮಾಡಿದ್ದರೆ ನಿನ್ನ ಹೆಸರು ಎತ್ತರ. ಸರಿಯಾಗಿ ನಡೆಯದಿದ್ದರೆ
ಹುಚ್ಚಾಂತರ. ಕಲಿಯಬೇಕು ತಮ್ಮ ಜೀವನದ ಪಾಠ, ಸೇರಬೇಕು ಸಮಾಜ ಜನರ ಕೂಟ. ಸರಿಯಾಗಿರಬೇಕು ತಮ್ಮ ನಿನ್ನ ನೋಟ, ಕಾಲಲ್ಲಿರಬೇಕು ನಾಗರಿಕ ಸರಿಯಾಗಿ ಬೂಟ. ಇದುವೇ ಜಗದ ನೀತಿಯ ಪಾಠ, ಇಲ್ಲದಿದ್ದರೆ ಸಮಾಜ ಜನರಿಂದ ಹೊರಗೆ ಊಟ. ಇರಬೇಕು ಸಂಸಾರಕ್ಕೆ ಸವಲತ್ತು, ನಿನಗೆ ಇರಲಾರದು ಯಾವ ವಿಪತ್ತು. ಸರಿಯಾಗಿ ನಡೆದುಕೊಂಡರೆ ನಿನಗೆ ಬರುವುದು ಕಿಮ್ಮತ್ತು. ವಿಚಾರ ಮಾಡಿ ನೋಡು ಸಂಸಾರದ ಗಮ್ಮತ್ತು, ಸಂಸಾರದಲ್ಲಿ ಇರಬೇಕು ಗತ್ತು, ಮುಂದೆ ಬರುವುದಿಲ್ಲ ವಿಪತ್ತು. ತಿಳಿಯಬೇಕು ಸಂಸಾರದ ಸವಲತ್ತು, ತೊಂದರೆ ಬರುವುದಿಲ್ಲ ಸಂಪತ್ತು. ತಿಳಿದು ಜಗವ ಸುತ್ತು, ಬಿಡಬೇಕು ತಮ್ಮ ಕೆಟ್ಟದನ್ನು ಮರೆತು, ಸಿಗುವುದು ರತ್ನ ಒಳ ಮುತ್ತು. ತಮ್ಮ ನಿನ್ನಲ್ಲಿ ಇರಬೇಕು ಸಂಸಾರದ ಕಿಚ್ಚು, ಈ ಸಮಾಜದಲ್ಲಿ ಬದುಕಿ ತೋರಿಸುತ್ತೇನೆಂದು. ತಮ್ಮ ಇರಬೇಕು ನಿನ್ನಲ್ಲಿ ಬದುಕಿನ ಗುರಿ, ಈ ಸಮಾಜದಲ್ಲಿ ಸಾಧಿಸಿ ತೋರಿಸುವೆನೆಂದು. ತಮ್ಮ ಇರಬೇಕು ನಿನ್ನಲ್ಲಿ ಭಾವನೆ ಗೌರವ, ಸಮಾಜ ಹಿರಿಯ ನಾಗರಿಕರ ಮೇಲೆ. ತಮ್ಮ ಇರಬೇಕು ನಿನ್ನಲ್ಲಿ ಸ್ವಾಭಿಮಾನದ, ದೇಶ ರಕ್ಷಿಸುವೆನೆಂದು. ತಮ್ಮ ಇರಬೇಕು ನಿನ್ನಲ್ಲಿ ಒಳ್ಳೆಯ ಗುಣ, ಈ ಸಮಾಜಕ್ಕಾಗಿ ದುಡಿಯುವೆನೆಂದು. ತಮ್ಮ ಇರಬೇಕು ನಿನ್ನಲ್ಲಿ ಸೇವೆಯ ಗುಣ, ತಂದೆ ತಾಯಿಯವರನ್ನು ಸಾಕುತ್ತೇನೆಂದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.